ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಅಕ್ಕಿ ರೊಟ್ಟಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಮಾಡ್ತೀನಿ, ಹೇಗೆ ಕೆಲಸ ಆಗುತ್ತೆ ಅನ್ನೋದನ್ನು, ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ. ಈ ರೀತಿ ಎಲ್ಲವನ್ನು ಸೊಪ್ಪನ್ನು ನೀಟಾಗೆಲ್ಲ ತೊಳ್ಕೊಂಡು ಹಾಗೆ ಅದನ್ನು ಹೆಚ್ಕೊಂಡು ಕ್ಯಾರೆಟು, ಆಲೂಗಡ್ಡೆ, ನಿಮಗೆ ಬೇಕಾದಂಥ ತರಕಾರಿಗಳನ್ನು ಹಾಕಿ ನಾನು ಏನೇನಿರುತ್ತೆ ಇದ್ದಿದ್ದನ್ನು ಹಾಕಿ ಮಾಡ್ತಾಯಿದ್ದೀನಿ. ಕ್ಯಾರೆಟು ಅವೆಲ್ಲ ಇರೋದು, ಕ್ಯಾರೆಟು, ಆಲೂಗಡ್ಡೆ ಇವನ್ನ ತುರ್ಕೊತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಈರುಳ್ಳಿಯನ್ನು ಹೆಚ್ಕೊತಾ ಇದ್ದೀನಿ. ಬನ್ನಿ ಯಾವ ರೀತಿ ಕಲಸಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಈಗ ಎಲ್ಲವನ್ನು ಚಿಕ್ಕದಾಗಿ ಹೆಚ್ಚಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ. ಒಂದು 2-3 ಕಪ್ನಷ್ಟು ಅಕ್ಕಿ ಹಿಟ್ಟು, ಕ್ಯಾರೆಟು, ಈರುಳ್ಳಿ, ನಿಮಗೆ ಬೇಕಿದ್ದರೆ ಹಸಿಮೆಣ್ಸಿಕಾಯಿ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಖಾರದ ಪುಡಿಯನ್ನು ಹಾಕ್ಬೋದು ಫ್ರೆಂಡ್ಸ್. ಈ ರೀತಿಯನ್ನು ಮಾಡ್ಕೋಬೇಕಾಗತ್ತೆ. ನೀಟಾಗೆಲ್ಲ ತೊಳ್ಕೊಂಡಿದ್ದಂಥ ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಹಾಕ್ಕೋಬೇಕು. ಎಷ್ಟಿರುತ್ತೆ ಒಂದು ಅರ್ಧ ಸೂಡಷ್ಟು ಹಾಕ್ಕೋಬೇಕು. ನೋಡಿ, ಈರುಳ್ಳಿ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದ ಹಾಕ್ತಾಯಿದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ. ಕ್ಯಾರೆಟು ಮತ್ತು ಆಲೂಗಡ್ಡೆ ಇವೆಲ್ಲ ಹಾಕಿ ಚೆನ್ನಾಗಿ, ಹಾಗೆ ಒಂದು ಸ್ವಲ್ಪ ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ. ಹಾಗೆ ಸ್ವಲ್ಪ ನಿಮಗೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬೋದು. ನಾನು ಖಾರದ ಪುಡಿ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಖಾರದ ಪುಡಿಯನ್ನು ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಗೆ ಸಣ್ಣದಾಗಿ ಹೆಚ್ಚಿಲ್ಲ, ನಾನು ಹಾಗೆ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು. ನಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೆ ಅರಶಿನ ಪುಡಿ ಮತ್ತು ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಅಜ್ವಾನ ಕೂಡ ಹಾಕ್ಕೋಬೋದು. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನಾನು ಈ ರೀತಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾಗುತ್ತೆ. ಈ ರೀತಿ ಕಲಸಿ ನೀಟಾಗಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಬಳಿಯೋ ಥರ ಆಗಬೇಕದು. ಆ ರೀತಿ ಒಂದು ಅಗದಿ ತೆಳುವಲ್ಲ, ಅಗದಿ ಗಟ್ಟಿ ಅಲ್ಲ, ಆ ರೀತಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ತವ ಕೂಡ ಇಟ್ಟಿದ್ದೀನಿ, ಹಂಚು. ದೋಸೆ ಹಂಚಿಟ್ಕೊಂಡು, ನೀವು ಬೇಕಾದ್ರೆ ರೊಟ್ಟಿ ಹಂಚಿದ್ರೆ ರೊಟ್ಟಿ ಹಂಚು ಬೇಕಾದರೂ ಇಟ್ಕೋಬೋದು, ಯಾವ ಹಂಚು ಬೇಕಾದರೂ ಇಟ್ಕೋಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಕೈಯಲ್ಲೇ ತಟ್ತಾಯಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಪೇಪರಲ್ಲಿ ಕೂಡ ತಟ್ಬೋದು. ನಾನು ಇದೇ ರೀತಿ ಮಾಡೋದ್ರಿಂದ ನಾನು ಇದೇ ರೀತಿಯೇ ತಟ್ಟಿ ಇದನ್ನು ನೀಟಾಗಿ ತೆಳುವಾದರೆ ತೆಳು, ದಪ್ಪ ಆದರೆ ದಪ್ಪನ್ನು ಬೇಯಿಸ್ಕೋಬೋದು. ತುಂಬ ರುಚಿಯಾಗುತ್ತೆ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ತರಕಾರಿ ಸೊಪ್ಪು ಯಾರು ತಿನ್ನಲ್ವೋ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾವುದೇ ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ತುಂಬಾ ಚೆನ್ನಾಗಾಗುತ್ತೆ. ನೀಟಾಗಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾನು ಒಳಸ್ ಕೂಡ ಹಾಕಿದೆ, ಅದು ಸ್ಕಿಪ್ ಆಗೈತಿ. ಏನು ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ. ನೀವೇನೋ ಅಂದ್ಕೋಬೇಡಿ, ಏನಪ್ಪ ತಿರ್ಗ್ಸೋಕ್ಕೆ ತೋರಿಸ್ಲಿಲ್ಲ ಮತ್ತು ಇದು ಆಗುತ್ತೋ ಇಲ್ಲೋ ಅಂದ್ಕೋಬೇಡಿ. ಇಲ್ಲ, ನೀವು ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ ಕೂಡ ಅಕ್ಕಿ ರೊಟ್ಟಿಯನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರ್ತದೆ. ನೀವು ಒಂದ್ಸಲ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ. ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ಗೆ, ಇಲ್ಲ ಬೆಳಗ್ಗೆ ತಿಂಡಿಗೆ ಈ ರೀತಿಯನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಹಾಗೆ ಎರಡು ಸೈಡ್ ಎಲ್ಲ ನೀಟಾಗಿ ಬೇಯಿಸ್ಕೊಂಡು ಇದನ್ನು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಈ ರೀತಿ ಆಗಿದೆ ತಟ್ಟೆಯಲ್ಲಿ. ಎಷ್ಟು ಚೆನ್ನಾಗಿದೆ. ನೀವು ಬೇಕಾದರೆ ಸೈಡಲ್ಲಿ ಟೊಮೊಟೊ ಚಟ್ನಿ, ಹಾಗೆ ತೆಂಗಿನಕಾಯಿ ಚಟ್ನಿ, ಮಾಮೂಲಿ ಚಟ್ನಿ ಆದರೂ ಮಾಡಿಕೊಂಡು ತಿನ್ಬೋದು. ಇಲ್ಲ ಕಡಲೆ ಪುಡಿಯನ್ನು ಹಾಕಿ ಕೂಡ ತಿನ್ಬೋದು. ಈಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು, ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳನ್ನ ಕಳಿಸ್ಕೊಂಬರಕ್ಕಂತ ಹೋಗಿದ್ದೆ. ಆವಾಗ ಒಂದು ಆಕ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ ಕುಡ್ದಿದ್ದಾನೆ, ಕುಡಿದ್ಬಿಟ್ಟು ಗಾಡಿ ಓಡಿಸ್ತಾ ಇದ್ದಾನೆ. ಹಂಪ್ಸು ನೋಡಿಲ್ಲ, ಹಾಗೆ ಸೀದಾ ಬಂದ್ಬಿಟ್ಟು ಆ ರೀತಿ ತುಂಬ ಏನು ಅಷ್ಟಾಗಿ ಪೆಟ್ಟಾಗಿಲ್ಲ. ದೇವ್ರು ಕಾಪಾಡಿದ್ದಾನೆ. ಆ ಆಂಜನೇಯ ತುಂಬ ಚೆನ್ನಾಗಿ, ಆ ದೇವ್ರ ಕೃಪೆಯಿಂದ, ತಂದೆ ತಾಯಿ ಮಾಡಿರೋವಂಥ ಒಳ್ಳೆ ಕೆಲಸದಿಂದ ತನ್ನ ಹೆಂಡತಿ ಏನೋ ಒಳ್ಳೆ ಮಕ್ಕಳು ಅದರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲರೂ ಅವರು ಇದರಿಂದ ಸೇಫ್ ಆಗಿದ್ದಾನೆ. ಏನು ಆ ಥರ ದೊಡ್ಡದಾಗಿ ಪೆಟ್ಟೇನಾಗಿಲ್ಲ. ಆಂಬ್ಯುಲೆನ್ಸ್ ಬಂದು ಹಾಕೊಂಡು ಹೋಯ್ತು. ನಾನು ಕೂಡ ಹಾಗೆ ಬಿಟ್ಟು ನೋಡಿಕೊಂಡು ಸ್ವಲ್ಪ ಹೊತ್ತಿದ್ದು ನೋಡಿಕೊಂಡು ಬಂದೆ. ತೋರಿಸ್ತೀನಿ ಅದು ಎಲ್ಲಾಗಿತ್ತು ಅಂತಂದು ಹೇಳಿ.
ಇದೇ ನೋಡಿ ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಆಂಜನೇಯನ ದೇವಸ್ಥಾನದ ಹತ್ರ ಇಲ್ಲೇ ಹಿಂದ್ಗಡೆ ಹಂಸಿದೆ, ಹಂಸಲಿದ್ದ ಹೋಗಿ ಬಿದ್ದು ಈ ರೀತಿ ಮಾಡ್ಕೊಂಡಿದ್ದೇನೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೆಂಡತಿ ಮಕ್ಕ ನೋಡಿಕೊಂಡು ದಯವಿಟ್ಟು ಎಲ್ಲರೂ ಈ ರೀತಿ ಕುಡಿದು ಗಾಡಿ ಓಡಿಸೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಕುಡಿಯೋದನ್ನು ಕಮ್ಮಿ ಮಾಡಿ, ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.